ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ವಿಶಿ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಇವತ್ತು ಬೆಳಗ್ಗಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಬಂದು ಭಾನುವಾರ ಅಲ್ವಾ, ಹಂಗಾಗಿ ನಮ್ಮ ಮನೇಲಿ ನಾನ್ ವೆಜ್. ಇವತ್ತು ನಾನು ಚಿಕನ್ ಮಾಡೋಣ ಅಂತ ಅಂದ್ಕೊಂಡಿದ್ದ. ಆಮೇಲೆ ಇವರು ಏನೋ ಮಟನ್ ತಿನ್ಬೇಕಂತ ಅನಿಸ್ತಿದೆ, ಅದರಲ್ಲಿ ತಲೆಕಲ್ಲು ತಿನ್ಬೇಕಂತ ಅನಿಸ್ತಿದೆ ಅಂತ ಹೇಳ್ಬಿಟ್ಟು ಸಂತುಗೆ ಹೇಳಿ ತಲೆಕಲ್ಲು ತರಿಸಿದ್ರು. ಹಾಗಾಗಿ ಇವಾಗ ಅಮ್ಮ ತಲೆ ಸಾಂಬಾರು ಮಾಡಿದ್ದಾರೆ. ಈ ಕಡೆ ನಾನು ಕಾಲು ಸೂಪ್ ಮಾಡೋಣ ಅಂತೇಳಿ ರೆಡಿ ಮಾಡ್ತಾ ಇದ್ದೀನಿ. ಇವ್ರಿಗೆ ಸಂತುಗೆ ಮತ್ತು ನಮ್ಮಂಗೂ ಕೂಡ ಕಾಲು ಸೂಪ್ ಅಂದರೆ ಜಾಸ್ತಿ ಇಷ್ಟ. ಅದರಲ್ಲೂ ನಾನು ಮಾಡೋದು ಸ್ವಲ್ಪ ಜಾಸ್ತಿ ಇಷ್ಟ ಆಗುತ್ತೆ. ಅದಕ್ಕೆ ಅಮ್ಮ ನೀನೇ ಮಾಡಿಬಿಡು, ನಾನು ಸಾಂಬಾರು ಮಾಡಿಬಿಡ್ತೀನಿ ಅಂತೇಳಿ ಅವ್ರು ಸಾಂಬಾರು ರೆಡಿ ಮಾಡಿ ರೈಸ್ ಮಾಡಿ ಇವಾಗ ಮುದ್ದೆಗೆ ಇಡಬೇಕು. ಮುದ್ದೆನ ಆಮೇಲೆ ಬಿಸಿಯಾಗಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇವ್ರು ಬರಲಿ ಅಂತ ಕಾಯ್ತಾ ಇದ್ರು. ಇವ್ರೇನು ಗೊತ್ತಾ, ಇವಾಗ ಭಾನುವಾರ ಬಂತು ಅಂದ್ರೆ ಸಾಕು, ಅಲಾರಾಮ್ ಹೊಡಿಯೋದೇ ಬೇಡ, ಪಟ್ಟ ಅಂತ 5:45-6 ಗಂಟೆಗೆ ಎದ್ಬಿಡ್ತಾರೆ. ಯಾಕೆ ಹೇಳಪ್ಪ? ಯಾಕೆ? ಆಟ ಆಡಕ್ಕೆ. ಕ್ರಿಕೆಟ್ ಆಡ್ಲಿಕ್ಕೆ ಹೋಗಕ್ಕೆ ಆಯ್ತಾ. ಇವ್ರು ಜಿಮ್ಗೆ ಹೋಗ್ಬೇಕಾದ್ರೆ ಅಷ್ಟು ಬೇಗ ಎದ್ದಾಡಲ್ಲ ಆಯ್ತಾ. ಪಾಪ ಕೃಷ್ಣನ ಫೋನ್ ಮಾಡ್ಬೇಕು, ಎದ್ದಿದ್ಯಾ ಅಂತ ಹೇಳಿ. ಅವ್ರು 2 ಸಲ ಫೋನ್ ಮಾಡಿದ್ಮೇಲೆ 3ನೇ ಸಲಕ್ಕೆ ಎದ್ದಾಳ್ತಾರೆ. ಭಾನುವಾರ ಬಂತಂದ್ರೆ ಹಂಗಲ್ಲ, ಪಟ್ಟ ಅಂತ ಎದ್ಬಿಡ್ತಾರೆ. ಎಷ್ಟು ಇಷ್ಟ ಅಂದ್ರೆ ಇವ್ರು ಕ್ರಿಕೆಟ್ ಆಡೋದು. ಮೊದ್ಲಿಂದ ನಾನು ಅಷ್ಟೇ ಜಾಸ್ತಿ ಇಷ್ಟಪಟ್ಟು ಆಟ ಆಡ್ತಾ ಇದ್ರು. ಆಮೇಲೆ ನಾನು ಪ್ರೆಗ್ನೆಂಟ್ ಆದ್ಮೇಲೆ ಡೆಲಿವರಿ ಆಗ್ಲಿಲ್ಲ, ಹೋಗ್ಲೇ ಇಲ್ಲ ಇವರು. ಮೊದ್ಲೆಲ್ಲ ಭಾನುವಾರ ಬಂತಂದ್ರೆ ಅಷ್ಟೇ, ಇವ್ರನ್ನ ನಾನು 11 ಗಂಟೆ ಗಂಟ ಯಾವ್ದೇ ಕೆಲ್ಸಕ್ಕೂ ಕರೆಯಂಗಿರ್ಲಿಲ್ಲ. ನಾನು ಫೋನ್ ಎತ್ತಲ್ವಲ್ಲ 5 ಗಂಟೆಯಿಂದ 11 ಗಂಟೆ ತೆಗಿತಿರ್ಲಿಲ್ಲ. ನನ್ಗೊಂದೊಂದ್ಸಲ ಕೋಪ ಬಂದ್ಬಿಡೋದು, ಏನ್ ಇವ್ರು ಏನಾದ್ರು ಅರ್ಜೆಂಟ್ ಇದ್ದಾಗ್ಲೂ ಫೋನ್ ಎತ್ತಲ್ವಲ್ಲ ಅಂತ ಹೇಳ್ಬಿಟ್ಟು. ಆಮೇಲೆ ಮೆಸೇಜ್ ಮಾಡ್ತಾ ಇದ್ದೆ ನಾನು. ಮೆಸೇಜ್ ಆದ್ರೂ ನೋಡ್ಕೊಂಡು ಫೋನ್ ಹತ್ರ ಬಂದಾಗ ಮೆಸೇಜ್ ನೋಡ್ಬಿಟ್ಟು ಬರ್ತಾರೆ ಅಂತ. ಅಷ್ಟು ಇಷ್ಟ ಕ್ರಿಕೆಟ್ ಅಂದ್ರೆ. ಇವಾಗ ಮತ್ತೆ ಹೋಗ್ತಾ ಇದ್ದಾರೆ. ಮತ್ತೆ ಹಳೆ ರೊಟೀನ್ ಸ್ಟಾರ್ಟ್. ಎಷ್ಟು ವಾರ ಆಯ್ತು? ಆಯ್ತು, ಒಂದು 3-4 ವಾರ ಆಯ್ತು. 3-4 ವಾರ ಆಯ್ತೇನೋ. ಎಂತ ಖುಷಿ ಗೊತ್ತಾ, ಇವತ್ತೇ ಸ್ವಲ್ಪ ಬೇಗ ಬಂದಿರೋದು. 9:30ಗೆ ಬಂದ್ಬಿಟ್ಟಿದ್ದಾರೆ. ಬಿಸಿಲಲ್ವ ಜಾಸ್ತಿ, ಅಲ್ಲೂ ಎಲ್ಲ ಬೇಗ ಮುಗಿಸ್ಬಿಟ್ಟು ಹೊರಟೋದ್ರು. ಅದು ವಿಷಯ. ಬಿಸಿಲು ಉರಿತಿದ್ರು ಆಡ್ತಾರೆ ಇವರು. ಯಾರು ಇರ್ಲಿಲ್ಲೇನೋ, ಅದಕ್ಕೆ ಬೇಗ ಬಂದಿದ್ದಾರೆ. 11 ಗಂಟೆಗೆ ಬರ್ತಾರೆ ಪ್ರತಿ ಭಾನುವಾರ. ಬರೋ ಅಷ್ಟರಲ್ಲಿ ತಿಂಡಿ ರೆಡಿ ಮಾಡಿ ಇಟ್ಬಿಟ್ಟಿರ್ತೀವಿ. ಅಶ್ವಾಗ್ಬಿಟ್ಟಿರುತ್ತೆ, ಅಷ್ಟು ಆಡಿರ್ತಾರೆ ಇವರು. ಹೇಳ್ತಾರೆ, ಜಿಮ್ಗೆ ಹೋಗಿ ವರ್ಕೌಟ್ ಮಾಡಿದ್ರು ಖುಷಿ ಆಗಲ್ಲ ನನ್ಗೆ, ಇಲ್ಲಿ ಬಂದು ಕ್ರಿಕೆಟ್ ಆಡ್ಬಿಟ್ರೆ ಬಹಳ ಖುಷಿ ಆಗುತ್ತೆ ಅಂತ. ಅಲ್ಲ, ಆರಾಮಾಗಿ ಎಲ್ಲ ತರ ಎಕ್ಸರ್ಸೈಜ್ ಆಗುತ್ತೆ, ಬಾಡಿ ಫುಲ್ ವರ್ಕೌಟ್ ಆಗುತ್ತೆ. ಏನಾದ್ರು ಗೇಮ್ ಆಡಬೇಕು, ಫಿಸಿಕಲ್ ಗೇಮ್. ಅಪ್ಪ ಒಂದೊಂದ್ಸಲ ಕುಕ್ಕರ್ ಸರಿಯಾಗಿ ಹಾಕಿಲ್ಲ ಅಂದ್ರೆ ರಬ್ಬರ್ ದೊಡ್ಡದೇನೋ ನೋಡು. ಇಲ್ಲ, ಸರಿ ಇದೆ. ಇಲ್ಲಿ ರಬ್ಬರ್ ಒಳಗಡೆ ಏನಾದ್ರೂ ಸಿಕ್ಕಾಕೊಂಡ್ಬಿಟ್ಟಿರುತ್ತೆ ನೋಡಿ, ಇಲ್ಲಾಂದ್ರೆ ಹುಷಾರ್ ಒಳಗಡೆ ಏನಾದ್ರು ಸಿಕ್ಕಾಕೊಂಡ್ಬಿಟ್ಟಿರುತ್ತೆ. ಅವಾಗ ಬ್ಲಾಸ್ಟ್ ಆಗೋದು ಕುಕ್ಕರ್ಗಳೆಲ್ಲ. ಕೆಲವೊಮ್ಮೆ ಹಳೆಯದಾಯ್ತು ರಬ್ಬರ್ ಅಂದ್ರೂ ಬ್ಲಾಸ್ಟ್ ಆಗ್ಬಿಡುತ್ತೆ. ಮುಚ್ಚಳನೂ ಒಂದ್ಸಲ ಬೇರೆ ಇರ್ತದೆ ನೋಡ್ಕೊ. ಇಲ್ಲ, ನಾನು ಹಿಂಗ ಹಾಕ್ಬಿಟ್ಟು ಹಿಂಗ್ ನೋಡ್ತೀನಿ, ಇಲ್ಲಿ ಬಿಸಿ ಗಾಳಿ ಬರ್ತಿರುತ್ತೆ ಅಲ್ವಾ, ಆಮೇಲೆ ಇದನ್ನ ಹಾಕ್ತೀನಿ. ಇವಾಗ ನೋಡ್ಲಿಲ್ಲ, ಹಂಗೆ ಹಾಕಿದ್ದೆ. ಕರೆಕ್ಟ್ ಆಯ್ತು. ಅಪ್ಪ ಮಕ್ಕಳಿರೋ ಮನೆಯಲ್ಲಂತೂ ತುಂಬಾ ಹುಷಾರಾಗಿರ್ಬೇಕು. ಇನ್ನು ಮಟನ್ದು ಕಾಲು ಸೂಪ್ನ ಹೆಂಗೆ ಮಾಡೋದು ಅಂತ ಹೇಳ್ಬಿಟ್ಟು ಹಂಗೆ ಒಂಚೂರು ಶೇರ್ ಮಾಡ್ತೀನಿ. ಸಾಂಬಾರು ಆಗೋಗ್ಬಿಟ್ಟಿದೆ. ನಮ್ಮಮ್ಮ ಈ ಥರ ತಲೆಕಾಲು ಸಾಂಬಾರೆಲ್ಲ ಸಕ್ಕದಾಗಿ ಮಾಡ್ತಾರೆ. ನೆಕ್ಸ್ಟ್ ಟೈಮ್ ಯಾವಾಗಾದರೂ ಮಾಡಬೇಕಾದ್ರೆ ಆ ರೆಸಿಪಿ ಶೇರ್ ಮಾಡ್ತೀನಿ. ಇವಾಗ ಕಾಲು ಸೂಪ್ ಯಾವ ಥರ ಮಾಡೋದು ಅಂತ ಹೇಳ್ಬಿಟ್ಟು ಹಾಗೆ ಸಿಂಪಲಾಗಿ ತೋರಿಸ್ತೀನಿ. ಸುಮಾರು ಥರ ಮಾಡ್ಬೋದು, ನಾನೊಂದು 2 ಥರ ಮಾಡಿ ತೋರಿಸಿದ್ದೀನಿ. ಇದು ಬೇರೆ ಥರ ಆಯಿತಾ. ಮೊದಲು ಕಾಲು ಸೂಪ್ ಮಾಡ್ಕೊಳ್ಳಿಕ್ಕೆ ಕಾಲನ್ನ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ತಪ್ಪಲಿಲ್ಲಿ ಬೇಯಿಸಿದ್ರೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಅಂತೇಳ್ಬಿಟ್ಟು ನಾನು ಕುಕ್ಕರ್ಗೆ ಹಾಕ್ಬಿಟ್ಟೆ. ಕೆಲವೊಬ್ಬರು ಉದ್ದುದ್ದು ಕಟ್ ಮಾಡಿಸ್ತಾರೆ. ಸಂತು ಬಂದುಬಿಟ್ಟು ಈ ಥರ ಕಟ್ ಮಾಡಿಸ್ಕೊಂಡು ತೊಗೊಂಡು ಬಂದಿತ್ತು, ಹಿಂಗೆ ಇದ್ರೆ ಚೆನ್ನಾಗಿರುತ್ತೆ ಅಂತೇಳಿ. ಹಾಗಾಗಿ ಇವಾಗ ಕುಕ್ಕರ್ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಈ ಕಾಲನ್ನ ಹಾಕ್ಕೊಂಡು ಒಂಚೂರು ಬಾಡಿಸ್ಬಿಟ್ಟು ಅದಕ್ಕೆ ಅರಿಶಿನ ಮತ್ತು ಉಪ್ಪನ್ನ ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡು ನೀರು ಹಾಕ್ಬಿಟ್ಟು ಒಂದು 2 ವಿಷಲ್ ತೆಗೆಸ್ತಾ ಇದ್ದೀನಿ. 2 ವಿಷಲ್ ಆಗೋ ಅಷ್ಟರಲ್ಲಿ ಈ ಕಡೆ ಒಂದು ಕಡೆಗೆ ಎಣ್ಣೆ 1-2 ಈರುಳ್ಳಿನ ಹಾಕ್ಕೊಂಡು ಒಂಚೂರು ಚೆನ್ನಾಗಿ ಹುರ್ಕೊಂಡ್ಬಿಟ್ಟು, ಈರುಳ್ಳಿ ಕಲರ್ ಚೇಂಜ್ ಆದಮೇಲೆ ಅದಕ್ಕೆ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ, ಒಂದು ಅರ್ಧ ಇಂಚಷ್ಟು ಶುಂಠಿ, ಒಂದು 3 ಹಸಿರು ಮೆಣಸಿನ್ಕಾಯಿ, 1 ಪೀಸ್ ಚಕ್ಕೆ, ಒಂದು 6 ಲವಂಗ, ಹಾಗೆ ಒಂದು 3/4 ಸ್ಪೂನ್ ಆಗುವಷ್ಟು ಮೆಣಸು, 1 ಸ್ಪೂನ್ ಜೀರಿಗೆ, ಇಷ್ಟನ್ನು ಹಾಕ್ಕೊಂಡು ಮತ್ತೆ ಬಾಡಿಸ್ತಾ ಇದ್ದೀನಿ. ಇದು ಪೂರ್ತಿಯಾಗಿ ಬಾಡಿಸಿದಾದ್ಮೇಲೆ ಇದಕ್ಕಿವಾಗ ಒಂದು 1/4 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಪುದೀನ, ಇಷ್ಟನ್ನು ಹಾಕ್ಕೊಂಡು
ಒಂಚೂರು ಹಂಗೆ ಬಿಸಿಲೇ ಮಿಕ್ಸ್ ಮಾಡಬೇಕು ಅಷ್ಟೇ, ಮತ್ತೆ ಗ್ಯಾಸಿನ ಆನ್ ಮಾಡ್ಲಿಕ್ಕೆ ಹೋಗಬಾರ್ದು. ಅದಾದಮೇಲೆ ಒಂದು ಜಾರಿಗೆ ಇದನ್ನು ಹಾಕ್ಕೊಂಡು ನೀರು ಹಾಕ್ಬಿಟ್ಟು ನುಣ್ಣಗೆ ಗ್ರೈಂಡ್ ಮಾಡಿ ಈ ಮಸಾಲೆನ ತೆಗೆದಿಟ್ಕೊಂಡಿದ್ದೀನಿ. ಸ್ವಲ್ಪ ಸ್ಪೈಸಿಯಾಗಿ ಬೇಕು ಅನ್ನೋಂಗಿದ್ರೆ ಮೆಣಸಿನ ಒಂದು ಸ್ವಲ್ಪ ಹಾಕೊಬೋದು. ನಾನು ಕರೆಕ್ಟಾಗಿ ಹಾಕಿದ್ದೀನಿ, ತುಂಬ ಸ್ಪೈಸಿನೂ ಇಲ್ಲ ಸಪ್ಪೆನೂ ಇಲ್ಲ. ಇನ್ನು ಈ ಕಡೆ ಇದು ಕುಕ್ ಆಗಿದೆ ನೋಡಿ, ಒಂದು ಮುಕ್ಕಾಲು ಭಾಗ ಇದು ಬೆಂದಿದೆ. ಇವಾಗ ರುಬ್ಬಿರೋ ಮಸಾಲೆನ ಇದಕ್ಕೆ ಹಾಕ್ಬಿಟ್ಟು ರುಚಿಗೆ ಏನಾದರೂ ಸ್ವಲ್ಪ ಉಪ್ಪು ಬೇಕು ಅನ್ನೋಂಗಿದ್ರೆ ಈ ಸಮಯದಲ್ಲಿ ನಾವು ಹಾಕೊಳ್ಬೋದು. ನೀರನ್ನು ಕೂಡ ಅಷ್ಟೇ ತುಂಬ ಹಾಕ್ಲಿಕ್ಕೆ ಹೋಗಬಾರ್ದು, ಅವಾಗ ತೀರ ತೆಳ್ಳಗಾಗ್ಬಿಟ್ರೆ ರುಚಿ ಇರಲ್ಲ, ನೋಡ್ಕೊಂಡು ಹಾಕ್ಕೊಳ್ಬೇಕು. ಮತ್ತೇನೊಂದು ವಿಷಲ್ ತೆಗೆಸಿದ್ರೆ ಕಾಳು ಸೊಪ್ಪು ರೆಡಿನೇ ಆಗೋಗ್ಬಿಡುತ್ತೆ. ಇನ್ನು ಈ ಕಡೆ ಅಮ್ಮ ಮಟನ್ ಸಾಂಬಾರು ಅಂದರೆ ತಲೆ ಸಾಂಬಾರು ಮಾಡಿದರು ಅಂತ ಹೇಳಿದ್ನಲ್ಲ, ಅದು ನನಗೆ ತೋರಿಸ್ತಾ ಇದ್ದೀರಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇನ್ನು ಕಾಳು ಸೊಪ್ಪು ಕೂಡ ಅಷ್ಟೇ ತುಂಬ ಚೆನ್ನಾಗಾಗಿತ್ತು. ನಾನು 2 ಸಲ ತೋರಿಸಿದ್ದೀನಲ್ಲ, ಅದಕ್ಕಿಂತ ಇದು ತುಂಬ ಚೆನ್ನಾಗಿತ್ತು. ಅಪ್ಪುಗಂತೂ ತುಂಬಾ ಹಿಡಿಸ್ಬಿಡ್ತೀವತ್ತು. ಅಮ್ಮನೂ ಅಷ್ಟೇ ಚೆನ್ನಾಗಿತ್ತು, ನೆಕ್ಸ್ಟ್ ಟೈಮ್ ತಂದಾಗ ಇದೇ ಥರ ಮಾಡು, ಇದೇ ಎಲ್ರಿಗೂ ಇಷ್ಟ ಆಗಿಬಿಟ್ಟಿದೆ ಅಂತ ಹೇಳ್ತಾಯಿದ್ರು. ಹೇಳ್ಬೇಕಂದ್ರೆ ಇವತ್ತು ಕಾಳು ಸೊಪ್ಪು ಸ್ವಲ್ಪ ಬೇಗನೆ ಖಾಲಿ ಆಗಿಬಿಡ್ತು. ಎಲ್ರಿಗೂ ಇಷ್ಟ ಆಯ್ತಲ್ಲ, ಚೆನ್ನಾಗಿದ್ರೆ ಟೇಸ್ಟಿಯಾಗಿದ್ದರೆ ಎಲ್ಲ ಬೇಗ ಖಾಲಿ ಆಗಿಬಿಡುತ್ತೆ. ಟೇಸ್ಟ್ ಸ್ವಲ್ಪ ಹಂಗೆ ಹಿಂಗೆ ಇತ್ತು ಅಂದ್ರೇ ಒಂಚೂರು ಖಾಲಿ ಆಗೋದು ಒತ್ತಡ. ಜಾಣು ಊಟ ಮಾಡ್ತಿದ್ದೀರಿ ನೀವು? ಹಾಂ, ಬಾಚಣಿಗೆ ಬಾಯಿಗೆ ಹೋಯ್ತು. ತಲೆ ಬಾಚ್ಕೊಂತ ಇದ್ದೀನಿ ಅಂತ ಹೇಳಪ್ಪ. ಅವ್ರೆಲ್ಲೆಣ್ಣೆ ಹೆಚ್ಚಿರೋ ಥರ. ಯಪ್ಪ ಅಮ್ಮ ಅಮ್ಮ ಸಾಂಬಾರು ಕೈ ಹಾಕ್ತಾರೆ. ಸೌತೆಕಾಯಿ ನೋಡ್ಬಿಡ್ತೇನೋ ಇದು. ನನ್ನ ಮಗಂಗೆ ಸೌತೆಕಾಯಿ ಅಂದರೆ ಭಾಳ ಇಷ್ಟ. ಹಾಂ, ತಿನ್ನಿ. ತೂತ್ ಮಾಡಿ ಕೈಯಲ್ಲಿ ಇಟ್ಕೊಂಡು. ಹಾಂ, ನೋಡಿ ಅಲ್ಲಿ ಕೈ ಈ ಫಿಂಗರ್ಗೆ ಹಾಕೋತಾರೆ, ಯಾರನ್ನ ಕಿತ್ಕೊಡ್ತಾರೆ ಅಂತ. ಹಾಂ, ಅಷ್ಟಗ್ಲ ಬಾಯಿ ತೆಗ್ದ್ಬಿಡಿ, ಹೋಗ್ಬಿಡುತ್ತಾ? ಹೋಗುತ್ತಾ? ಏಯ್, ಈಗ ಮಕ್ಕ ತೊಳೆದಿದ್ದೀನಿ, ಕುಡಿದು ವಾಪಸ್ ಬಿಡಪ್ಪ, ತಿನ್ಲಿ, ಏನಾಗಲ್ಲ. ಅಯ್ಯೋ, ಇನ್ನೊಂದು ಬಿತ್ತು ಕಣ್ಣು. ಆಯ್ತಲ್ಲ, ಬೀಜ ಜಾಸ್ತಿ ಅದೇ ಇರು. ಸಾಂಬಾರು ಇದ್ದಿದೆ, ಅದು ಕೆಳಗಡೆದು. ಚಿಕ್ಕ ಎಳೆದು ತಗೊಳವಾ? ಸೌತೆಕಾಯಿ ಇಸ್ಕಂತಾರೆ ಅಂತ. ಚೆನ್ನಾಯ್ತಾ ಜನ? ಟೇಸ್ಟ್ ಹೆಂಗಿದೆ ನೋಡಪ್ಪ. ನಿಂಬೆಹಣ್ಣು ಹಾಕೋಬೇಕು. ಹಾಂ, ಹೊರ್ಗಡೆ ಎಲ್ಲ ಹಾಕೊಂಡೆ ತಾನೆ ಕುಡಿಯೋದು ನೀವು? ಹೌದಾ ಅಂತೆ. ಅದ್ರ ಟೇಸ್ಟ್ ಗೊತ್ತಾಗಲ್ವಲ್ಲ, ಹುಳಿ ಆಗ್ಬಿಟ್ಟು. ಇಲ್ಲ, ಅದಕ್ಕೆ ಏನೂ ಹಾಕಿರಲ್ವಲ್ಲ ಹುಳಿ, ಅದಕ್ಕೆ ಒಂಚೂರು ನಿಂಬೆಹಣ್ಣು ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಚೆನ್ನಾಗಿದೆಯಾ? ಸೂಪರ್ ಆಗೈತೆ. ಖಾರ ಜಾಸ್ತಿ? ಹೋಟ್ಲುಗಿನ ಚೆನ್ನಾಗೈತೆ. ಹೌದಾ? ಕರೆಕ್ಟ್ ಆಗೈತೆ ಎಲ್ಲ. ಇಡ್ಲಿ ಇದ್ದಿದ್ರೆ ಚೆನ್ನಾಗಿರೋದಲ್ಲ? ನಿಂಗೂ ಕುಡಿಸ್ತೀನಿ ಒಂದು ಸ್ವಲ್ಪ ದಿನ. ಎಲ್ಲೋ ಮಿಕ್ಕಿದ್ದೆಲ್ಲ ಇಚ್ಕಾಕವ್ರೆ. ಬಾಯೊಳಗಡೆ ಒಂದು ಐತೆ, ಕಿತ್ಕೊ. ಚೆನ್ನಾಗೈತೆ ಬಿಡಮ್ಮ, ಸೂಪರ್ ಆಗೈತೆ. ಸಾಂಬಾರು ಮಾಮೂಲಿ ಅಲ್ವಾ? ಸಾಂಬಾರು ಮಾಮೂಲಿ ಚೆನ್ನಾಗೈತೆ. ನನ್ನ ಮಗ ತಿನ್ನೋದು ನೋಡ್ತಾವ್ರು ನೋಡಿ. ಈಗವ್ವ ಬಾಯೊಳಗಡೆ ಎಲ್ಲಿ ಜನ ಮಾಡಿ ಇಷ್ಟಪ್ಪ ಪೀಸ್ನ ಬಾಯಿಗೆ ಹಾಕೋಣವ್ರು ನೋಡಿ. ಕೆಳಗೆ ಬಿದ್ದಿರೋದು ಬೇಡ. ಇನ್ನು ತಿಂಡಿ ಎಲ್ಲ ಮುಗಿಸ್ಕೊಂಡು ಇವತ್ತು ಮನೆಗೆ ಗ್ರಾಸರೀಸ್ನ ತರಬೇಕಿತ್ತು, ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಹಾಗಾಗಿ ಡಿಮಾರ್ಟ್ಗೆ ಹೋಗೋಣ ಅಂತೇಳಿ ಬಂದ್ವಿ. ಈ ಸಲ ಏನಂದರೆ ಅಮ್ಮನ್ನು ಕೂಡ ಜೊತೆಲಿ ಕರ್ಕೊಂಡು ಬಂದಿದ್ದೀವಿ. ಅವರು ಡಿಮಾರ್ಟ್ ಎಲ್ಲ ಯಾವತ್ತೂ ನೋಡಿಲ್ಲ ಆಯಿತಾ. ಲಾಸ್ಟ್ ಟೈಮ್ನೂ ಕೂಡ ಕರೆದಿದ್ದು ನಾನು, ಬರ್ರಮ್ಮ ಹೋಗಿ ಬರೋಣ ಅಂತ. ಇಲ್ಲ ನಾನು ಬರಲ್ಲ ಅಂತ ಹೇಳಿದರು. ಇನ್ನು ಈ ಸಲ ನಾನೇ ಬಲವಂತ ಮಾಡಿ ಕರ್ಕೊಂಡು ಬಂದೆ. ಬನ್ನಿ, ಊರಲ್ಲಿ ತೊಗೊಳ್ಳೋದೇ ಬೇರೆ ಥರ ಇರುತ್ತೆ, ಇಲ್ಲಿ ತೊಗೊಳ್ಳೋದೇ ಬೇರೆ ಥರ ಇರುತ್ತೆ. ಇಲ್ಲೇನು ಗೊತ್ತಾ, ಫುಲ್ಲು ಕಡಿಮೆ ಸಿಕ್ಬಿಡುತ್ತೆ. ಈಗ 1
kg ಕಾಳಿಗೆ 150 ರೂಪಾಯಿ ಅಂದರೆ ಇಲ್ಲಿ 50 ರೂಪಾಯಿಗೆ ಸಿಕ್ಬಿಡುತ್ತೆ ಅಂತೇಳಿ ಸುಳ್ಳು ಹೇಳ್ಕೊಂಡು ಕರ್ಕೊಂಡು ಬಂದೆ ನಾನು. ಆಯ್ತಾ ಇವತ್ತು ನಮ್ಮಮ್ಮ ಕೇಳ್ತಾವ್ರೆ, ಹೌದಾ ಅಷ್ಟು ಕಡಿಮೆಗೆ ಸಿಗುತ್ತೆ ಇಲ್ಲಿ, ಅಷ್ಟೊಂದು ಕಡಿಮೆಗೆ ಸಿಗುತ್ತಾ ಅಂತ. ನೀವು ಬರಲಿ ಅಂತೇಳಿ ಸುಮ್ಮನೆ ಹಂಗೆ ಹೇಳ್ಕೊಂಡು ಬಂದೆ, ಬನ್ನಿ ಅಂತೇಳಿ ಬಂದಮೇಲೆ ಒಳಗಡೆ ಕರ್ಕೊಂಡು ಹೋದ್ವಿ. ಅವ್ರಿಗೆಲ್ಲ ತೋರಿಸ್ತಾ ಇದೆ ಎಲ್ಲೆಲ್ಲಿ ಏನೇನು ಸಿಗುತ್ತೆ ನೋಡಿ ಅಂತ. ನಮ್ಮಮ್ಮ ನೋಡ್ತಾ ಇದ್ರು ಎಷ್ಟು ಕಡಿಮೆಗೆ ಸಿಗುತ್ತೆ ಇವಾಗ ನಿಜ ಹೇಳು ಅಂತ. ಆಮೇಲೆ ಹೇಳ್ತಿದ್ದೆ ಆಫರ್ ಇರುತ್ತೆ ಕಣಮ್ಮ, ಆಫರಲ್ಲಿ ಕೆಲವೊಮ್ಮೆ ಕಡಿಮೆಗೆ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಆಮೇಲೆ ಜ್ಯೂಸೆಲ್ಲ ಇಟ್ಟಿದ್ರಲ್ಲ, ಅದಕ್ಕೆ ಅಪ್ಪು ಅಮ್ಮಂಗೆ ಬಿಂದು ಜೀರಾ ಅಂದರೆ ಇಷ್ಟ, ಅವರು ಯಾವಾಗಾದ್ರೂ ಕುಡಿತಿರ್ತಾರೆ, ಅದಕ್ಕೆ ತಗೊಳ್ಳಿ ಅಂತೇಳಿ ತೋರಿಸ್ತಾ ಇದ್ರು. ಸಿಗುತ್ತೆ ತೊಗೊಂಡು ಈ ಟ್ರಾಲಿಲಿ ಹಾಕೊಂಡೋಗಿ ಬಿಲ್ ಮಾಡಿಸೋದು ಅಂತ ಎಲ್ಲ ಹೇಳ್ತಾಯಿದ್ರು. ಆಮೇಲಮ್ಮ ಬೇಡ ಇಷ್ಟು ದೊಡ್ಡ ಬಾಟ್ಲು ಚಿಕ್ಕದಾದರೆ ಸಾಕಾಗುತ್ತೆ ಅಂತ ಹೇಳ್ಬಿಟ್ಟು ಅದೇನು ತೊಗೊಳ್ಳಿಲ್ಲ ಅವರು. ಆಮೇಲೆಲ್ಲ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಅಪ್ಪು ಬಿಲ್ ಮಾಡಿಸ್ತಾ ಇದ್ರು. ನಾವಿಲ್ಲಿ ಹೊರಗಡೆ ಬಂದ್ವಲ್ಲ, ಅಮ್ಮಂಗೊಂದು ಐಸ್ ಕ್ರೀಮ್ ಕೊಡಿಸೋಣ ಅಂತೇಳಿ ಒಂದು ಐಸ್ ಕ್ರೀಮ್ ಕೊಡಿಸ್ದೆ, ಹಾಗೆ ಅಪ್ಪುಗೂ ಒಂದು ತೊಗೊಂಡೆ. ಅಷ್ಟರಲ್ಲಿ ಸುಕೃತಿಗೆ ಅಲ್ಲೇ ಅರ್ಪಿತಾ ಅವ್ರು ಕೊಡಿಸಿದ್ರು. ನಾವು ಒಳಗಡೆ ಉಳ್ಕೊಂಡ್ಬಿಟ್ಟು ಈ ಸಲ ಅವ್ರು ಒಂದು ಕಡೆ ಹೊಂಟೋಗ್ಬಿಟ್ಟಿದ್ರು, ನಾವು ಒಂದು ಕಡೆ ಹೊಂಟೋಗ್ಬಿಟ್ಟಿದ್ದು. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಎಲ್ಲನೂ ಅವರು ಕಾರ್ಗಿಡ್ತಾ ಇದ್ರ. ಇನ್ನು ನಾವು ನಿಧಾನಕ್ಕೆ ಬಂದ್ವಿ. ನಮ್ಮನ್ನು ಕೇಳ್ತಾ ಇದ್ದೆ ಹೆಂಗಿದೆ ಐಸ್ ಕ್ರೀಮು, ಹೆಂಗಿದೆ ಡಿ ಮಾರ್ಟು ಅಂತೇಳಿ. ಚೆನ್ನಾಗಿದೆ, ಇವತ್ತು ಜನ ಇರಲಿಲ್ಲ, ಸ್ವಲ್ಪ ಕಡಿಮೆ ಇದ್ರು ಆಯಿತಾ, ಅದಕ್ಕೆ ಚೆನ್ನಾಗಿದೆ, ಪರವಾಗಿಲ್ಲ, ಆರಾಮಾಗಿ ಬಂದು ತೊಗೊಂಡೋಗ್ಬೋದು ಅಂತ ಹೇಳ್ತಾಯಿದ್ರು. ಇನ್ನು ನಾನು ಮರೆತ್ಬಿಟ್ಟು ಅಪ್ಪುಗೂ ಒಂದು ಐಸ್ ಕ್ರೀಮ್ ತೊಗೊಂಡು ಬಂದು ಕೊಟ್ಟೆ. ಅವ್ರೇನು ಗೊತ್ತಾ, ನಾವು ಲಾಸ್ಟ್ ಟೈಮ್ ಐಸ್ ಕ್ರೀಮ್ ತಿನ್ಲಿಕ್ಕೆ ಹೋಗಿದ್ವಲ್ಲ, ಅವತ್ತೇ ಲಾಸ್ಟು. ಅದಾದಮೇಲೆ ಸ್ವೀಟೆಲ್ಲ ತಿನ್ನೋದು ನಿಲ್ಲಿಸ್ಬಿಟ್ಟಿದ್ದಾರೆ. ನಿಲ್ಲಿಸ್ಬಿಡ್ತೀನಿ ನಾನು ತಿನ್ನಲ್ಲ ಅಂತ ಹೇಳಿ, ಏನಕ್ಕೂ ಗೊತ್ತಿಲ್ಲ, ಬೇಡ ಅಂತ ನಿಲ್ಲಿಸಿದ್ದಾರೆ. ಎಷ್ಟು ದಿನ ತಿನ್ನಲ್ವೋ ಅನ್ನೋದು ಗೊತ್ತಿಲ್ಲ, ಒಟ್ನಲ್ಲಿ ಸದ್ಯಕ್ಕೆ ತಿಂತಿಲ್ಲ. ಯಾಕೆ ತಂದೆ ಅಂತ ಕೇಳ್ತಾಯಿದ್ರು. ಆಮೇಲೆ ತಿನ್ಕೊಂಡು ಬಂದ್ವಿ. ಇವಾಗ ತಾನೇ ಮನೆಗೆ ಬಂದು ಊಟ ಎಲ್ಲ ಮುಗಿಸಿ ಒಂದು 10 ನಿಮಿಷ ರೆಸ್ಟ್ ಮಾಡಿ ಗ್ರಾಸರೀಸ್ನೆಲ್ಲ ತೆಗೆದಿಟ್ಬಿಡೋಣ ಅಂತೇಳಿ ಹಾಗೆ ಕುತ್ಕೊಂಡಿದ್ದೀನಿ. ಹಾಗೆ ಈ ತಿಂಗಳು ಏನೇನೆಲ್ಲ ತೊಗೊಂಡು ಬಂದೀನಿ ಅಂತೇಳಿ ತೋರಿಸೋಣ ಅಂತ. ಸಾಮಾನ್ಯವಾಗಿ ಪ್ರತಿ ತಿಂಗಳು ಹೆಂಗಾಗೋದು ಅಂತಂದರೆ, ತಿಂಗಳಲ್ಲ 1.5 ತಿಂಗಳು ಈ ಥರ ಹೋಗ್ತೀವಿ ನಾವು, ಡಿಮಾರ್ಟ್ಗೆ ಹೋಗ್ತೀವಿ, ಇಲ್ಲಾಂದರೆ ಅದರಲ್ಲಿರೋ ಸೂಪರ್ ಮಾರ್ಕೆಟ್ ಈ ಥರ ಹೋಗಿ ತಂದುಬಿಡ್ತೀವಿ. ಸ್ವಲ್ಪ ಬಿಲ್ ಜಾಸ್ತಿ ಆಗೋದು, 8,000 10,000 ಈ ಥರ ಎಲ್ಲ ಆಗೋದು ಆಯಿತಾ. ಈ ತಿಂಗಳು ಸ್ವಲ್ಪ ಕಡಿಮೆ ಆಗಿದೆ, ಅಂದರೆ ಗ್ರಾಸರೀಸ್ಗೆ ಕಡಿಮೆ ಆಗಿದೆ. ಪೂರ್ತಿ ಬಿಲ್ ಬಂದು 8,861 ರೂಪಾಯಿ ಆಗಿದೆ. ಇದರಲ್ಲಿ ಅಡುಗೆ ಮನೆಗೆ ಬೇಕಾಗೋ ಗ್ರಾಸರೀಸ್ದೆಲ್ಲ ಸ್ವಲ್ಪ ಬಿಲ್ ಕಡಿಮೆ ಆಗಿದೆ. ಮಿಕ್ಕಿದ್ದೆಲ್ಲ ಈ ಬಾತ್ರೂಮ್ ಪ್ರಾಡಕ್ಟು ಮತ್ತು ಜಾಣದ ಬಟ್ಟೆ ತೊಗೊಂಡೆ, ಮತ್ತು ಇವರು ಏನದು ತೊಗೊಂಡಿದ್ದಕ್ಕೂ ಎಲೆಕ್ಟ್ರಿಕ್ದು ಬಲ್ಪ್ಗಳು ಅದು ಇದು ತೊಗೊಂಡ್ರು ಆಯಿತಾ. ಅದರಿಂದ ಸ್ವಲ್ಪ ಇದಾಗಿದೆ. ರೇಷನ್ಗೆ ಅಂತ ಖರ್ಚಾಗಿರೋದು ಬರೀ 3,500 ರೂಪಾಯಿ ಅಷ್ಟೇ ಆಯಿತಾ. ಸಾಮಾನ್ಯವಾಗಿ ನಮ್ಮ ಒಂದು ಹೆಲ್ದಿ ಲೈಫ್ ಸ್ಟೈಲ್ನ ಶುರು ಮಾಡಿದ್ಮೇಲೆ ಯಾವಾಗಲೂ ಅಷ್ಟೇ ಸ್ವಲ್ಪ ರೇಷನ್ಗೆ ಬಿಲ್ ಕಡಿಮೆ ಆಗುತ್ತೆ ಮನೆ. ಅಂದರೆ ಈ ಥರ ಅಕ್ಕಿ ಬೇಳೆ ಇದಕ್ಕೆಲ್ಲ ಬಿಲ್ ಕಡಿಮೆ ಆಗುತ್ತೆ. ಅದ್ರ ಬದಲು ತರಕಾರಿ, ಮೊಟ್ಟೆ, ಫ್ರೂಟ್ಸು ಇದೆಲ್ಲ ಜಾಸ್ತಿ ಆಗುತ್ತೆ ಆಯಿತಾ. ಅದ್ರದ್ದೆಲ್ಲ ತಿಂಗಳಿಗೆ ಒಂದು 5,000-6,000 ರೂಪಾಯಿ ಆಗೋಗ್ಬಿಡುತ್ತೆ. ಇದ್ರದ್ದು ಕಡಿಮೆ ಆಗುತ್ತೆ, ಅದ್ರದ್ದು ಜಾಸ್ತಿ ಆಗುತ್ತೆ. ಈಗ ಮಾಮೂಲಿ ಆಗಿದ್ದಾಗ ಏನು ಗೊತ್ತಾ, ಅದು ಇದು ಮಾಡ್ಕೊಂಡು ತಿನ್ಬೇಕಂತ ಹೇಳ್ಬಿಟ್ಟು ಇಷ್ಟು ದಿನ ನನ್ನ ಡೆಲಿವರಿ ಆದಮೇಲೆಲ್ಲ ಒಂಥರ ಕ್ರೇವಿಂಗ್ಸ್ ಇರುತ್ತೆ ನಮಗೂ. ಇನ್ನು ಅಮ್ಮನೂ ಏನೇನು ರುಚಿಯಾಗಿ ಮಾಡ್ಕೊಡೋರು, ಅದಕ್ಕೆ ಈ ರೇಷನ್ ಬಿಲ್ ಜಾಸ್ತಿ ಆಗಿಬಿಡೋದು, ಅದು ಸ್ವಲ್ಪ ಕಡಿಮೆ ಆಗಿಬಿಡೋದು. ಇವಾಗ ಉಲ್ಟಾ ಒಂಥರ ನನಗೆ ಮೊದಲಿನ ಥರ ಎಲ್ಲ ಇವಾಗ ಸರಿ ಹೋಗ್ತಾ ಇದೆಯಲ್ಲ ಅಂತ ಒಂದು ಖುಷಿ ಆಯಿತಾ. ಅಪ್ಪುಗಂತೂ ಇತ್ತೀಚೆಗೆ ಬಾಯ್ ಕಟ್ ಹಾಕ್ದಂಗೆ ಆಗೋಗ್ಬಿಟ್ಟಿದೆ. ಇವ್ರಿಗೆ ಏನು ಹೇಳಿದ್ದಾರೆ ಅಂದರೆ, ಇವ್ರು ಸ್ವಲ್ಪ ವೆಯ್ಟ್ ಗೇನ್ ಆಗಬೇಕಂತ ಹೇಳಿದ್ದಾರೆ. ಆದರೆ ಇವ್ರಿಗೆ ಆ ಥರ ಎಲ್ಲ ಆಸೆ ಇಲ್ಲ, ಹೆಲ್ದಿ ಆಗಿರಬೇಕು, ಚೆನ್ನಾಗಿ ಊಟ ಮಾಡಬೇಕು, ಚೆನ್ನಾಗಿ ಹೋಗಿ ವರ್ಕೌಟ್ ಮಾಡಬೇಕು, ಅಷ್ಟೇ ಇವ್ರ ತಲೆಯಲ್ಲಿರೋದು. ಊರ ಕಡೆ ಆದರೆ ಊಟ ಮಾಡ್ತೀವಿ, ಕೆಲಸ ಮಾಡ್ತೀವಿ, ಇಲ್ಲ ಹಂಗಿರಲ್ಲ ಅಲ್ವಾ. ಅಂದ್ರೆ ಮೈ ತುಂಬಾ ಕೆಲಸ ಇರಲ್ವಲ್ಲಮ್ಮ, ಹಂಗಾಗಿ ಬರೀ ಕೈ ಕಣ್ಣು ಈ ತರ ಕಂಪ್ಯೂಟರ್ ವರ್ಕ್ ಅಲ್ವಾ, ಕೂತ್ಕೊಂಡೇ ಇರಬೇಕು, ಇಲ್ಲ ಗಾಡಿ ಓಡಿಸ್ತಾನೆ ಇರಬೇಕು, ಈ ಥರ ಏನಾದ್ರು ಕೆಲಸ ಇರ್ತದೆ. ಅಲ್ಲಂದ್ರೆ ಸ್ವಲ್ಪ ಒಂದು 2 ಅವರ್ ಚೆನ್ನಾಗಿ ಮೈಕೈ ಎಲ್ಲ ಮುರಿದಾಕ್ತೀವ, ಆವಾಗ ಏನೋ ಒಂಥರ ಬಾಡಿ ಫ್ರೀ ಅನಿಸ್ತದೆ. ಇವ್ರು ಹೆಂಗೆ ಅಂದರೆ, ನಾವು ತಿಂತಿದ್ದೀವಲ್ಲ ಅದನ್ನು ಕರಗಿಸ್ಬೇಕು ನಾವು ಅಷ್ಟೇ. ಆ ಥರ ಇಷ್ಟು ದಿನ ಆಗ್ತಿರ್ಲಿಲ್ಲ. ಇನ್ನು ಮುಂದೆ ಎಲ್ಲ ಸರಿ ಹೋಗ್ತಾ ಇದೆಯಲ್ಲ, ಇನ್ನು ಮುಂದೆ ನಾರ್ಮಲ್ ಆಗಿರೋಣ ಅಂತ ಹೇಳ್ಬಿಟ್ಟು ಇನ್ನು ಏನೇನೆಲ್ಲ ತೊಗೊಂಡು ಬಂದಿದ್ದೀನಿ ತೋರಿಸ್ತೀನಿ. 1 kg ಸಕ್ಕರೆ ತೊಗೊಂಡು ಬಂದಿದ್ದೀನಿ. ಒಂದು 1.5 ತಿಂಗಳಾಗುತ್ತೆ. ಸಕ್ಕರೆ ಏನೋ ಗೊತ್ತಾ, ಈಗ ಯಾರಾದರೂ ಬರ್ತಿರ್ತಾರೆ, ಇಲ್ಲಾಂದರೆ ನಮ್ಮ ಮನೇಲಿ ಅಮ್ಮ ಸ್ವಲ್ಪ ಅವಾಗವಾಗ ಟೀ ಕಾಫಿ ಮಾಡ್ಕೊತಿರ್ತಾರೆ. ಅವಾಯ್ಡ್ ಮಾಡಿದ್ರು ಕೂಡ ಕೆಲವೊಂದ್ಸಲ ಮಾಡ್ಕೊಬಿಡ್ತಾರೆ. ಅದಕ್ಕೆ ಇರಲಿ ಅಂತ ಹೇಳ್ಬಿಟ್ಟು 1 kg ತರ್ತೀನಿ ಅಷ್ಟೇ. ಇನ್ನು ಅವಲಕ್ಕಿ 2 kg ತೊಗೊಂಡು ಬಂದೆ. ನನಗೆ ಕೆಂಪು ಅವಲಕ್ಕಿ ಸಿಗಲಿಲ್ಲ, ಹಾಗಾಗಿ ಮಾಮೂಲಿ ಅವಲಕ್ಕಿನೇ ತೊಗೊಂಡು ಬಂದೆ. ಇನ್ನು ಇದು ಬಂದು ಬಾದಾಮ್ ಡ್ರಿಂಕ್,
ತುಂಬಾನೇ ಇಷ್ಟ ನನಗೆ. ನಾನೇನಾದ್ರೂ ಹೊರ್ಗಡೆದು ಇಷ್ಟಪಟ್ಟು ಕುಡಿತೀನಿ ಈ ತರದ್ದೆಲ್ಲ ಅಂದ್ರೆ ಇದೊಂದೇ. ಇದು ಬಿಟ್ರೆ ನಾನು ಏನು ಕುಡಿಯಲ್ಲ, ಅದು ಅಪರೂಪ. ಇದೆರಡು ಬಾಟ್ಲು ನಾನು ಬೇಕಿದ್ರೆ ನಾನು ಡೇಟ್ ಮುಗಿಯೋವರೆಗೂ ಇಟ್ಕೊಂಡಿರ್ತೀನಿ. ನೋಡೋದು ಕುಡ್ದೆ ಅನ್ಕೊಳೋದು. ಅಂದ್ರೆ ಒಂದೊಂದ್ಸಲ ಅನ್ಸುತ್ತೆ ಕುಡ್ಬಿಡೋಣ ಅಂತೇಳಿ. ಇಲ್ಲ ಬೇಡ 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 ಅಂತ ಅನ್ಸ್ತಿರುತ್ತೆ. ಇರ್ಲಿ ಅಂತ ಹೇಳ್ಬಿಟ್ಟು ಒಂದೆರಡು ತಂದು ಇಟ್ಕೊಂಡಿದ್ದೀನಿ. ಇನ್ನು ಇದು ಸೋಯಾ ಚಂಕ್ಸು, ಇವರೇನೋ ತೊಗೊಂಡ್ರು ಈ ಸಲ ಸೋಯಾ ಚಂಕ್ಸ್ ತಗೋ ಅಂತ ಹೇಳ್ಬಿಟ್ಟು. ಇನ್ನು ಇದೊಂದು ಪ್ರೋಟೀನ್ ಬಾರ್ ಅಂತ ಇತ್ತ ಅಲ್ಲಿ. ಪಾಪ ಇವರು ಸ್ವೀಟೇ ತಿಂತಾ ಇಲ್ಲ ಆಯ್ತಾ, ಅದಕ್ಕಿರಲಿ ಅಂತ ಹೇಳ್ಬಿಟ್ಟು ನಾನೇ 2 ತಗೊಂಡೆ. 1 ತಿನ್ಕೊಂಡಿದ್ದಾರೆ, ಇನ್ನೊಂದಿದೆ. 1 ಪ್ಯಾಕು ಪ್ಯಾರ್ಲೇಜಿ ಬಿಸ್ಕೆಟ್ ತೊಗೊಂಡು ಬಂದ್ವಿ. ಏನು ಗೊತ್ತಾ, ಜಾಣಿಗೆ ಇವಾಗ ಬೆಳಿಗ್ಗೆ ಎದ್ದ ತಕ್ಷಣ ಕೆಳಗಡೆ ಕರ್ಕೊಂಡು ಹೋಗ್ಬೇಕು ವಾಕ್ ಮಾಡಿಸ್ಲಿಕ್ಕೆ. ನಮ್ಮ ಮನೆ ಹತ್ರ 1-2 ನಾಯಿ ಬರುತ್ತೆ ಆಯಿತಾ. ಅದು ಹೆಂಗೆ ಅಂದರೆ ಯಾರಾದ್ರೂ ಜನ ಹತ್ರ ಬಂತು ಅಂತ ಅಂದರೆ ನಾಯಿ ಎದ್ದೋಗ್ಬಿಡುತ್ತೆ, ಇರಲ್ಲ. ಅದಕ್ಕೆ ಅಮ್ಮ ಬಿಸ್ಕೆಟ್ ತೊಗೊಂಡು ಹೋದರೆ ಜಾಣು ಕೈಲಿ ಹಾಕ್ಸ್ಬೋದು, ಅವಾಗ ನಾಯಿ ಹತ್ರ ಬರುತ್ತೆ, ಜಾಣ ಖುಷಿ ಆಗುತ್ತೆ ಅಂತೇಳಿ 2 ಪ್ಯಾಕ್ ತೊಗೊಂಡು ಬಂದಿದ್ದಾರೆ. 1 ಪ್ಯಾಕು ಇದು 100 ರೂಪಾಯಿ ಅಂತೆ. ಅಲ್ಲೇ ನೋಡಿ ಓಪನ್ ಮಾಡಿಕೊಂಡು ತಗೊಂಡು ಹೋದ್ರು ಕೆಳಗಡೆ. ಜಾಣಗೂ ಸೇಮ್ ಅವರ ಅಪ್ಪನ ಥರ ನಾಯಿ ಅಂದರೆ ಭಾಳ ಇಷ್ಟ. ಊರ ಕಡೆ ಇದ್ರೆ ಮಕ್ಳಿಗೆ ಹಸು ಎಮ್ಮೆ ಇದೆಲ್ಲ ತೋರಿಸ್ಬೋದು. ಇಲ್ಲಿ ನಾವು ಪ್ರಾಣಿ ಅಂತ ಬಂದರೆ ನಾಯಿ ಮಾತ್ರ ತೋರಿಸ್ಲಿಕ್ಕಾಗಲ್ಲ. ಇನ್ನು ಇದು ಬಂದು ಏರಿಯಲ್ಲು ಇದು ವಾಷಿಂಗ್ ಮಿಷಿನ್ ಲಿಕ್ವಿಡು ಎಲ್ಲ ಸಪ್ರೇಟ್ ಇಟ್ಬಿಡು. ಅಡುಗೆ ಮನೆದು ಆ ಕಡೆ ಇಡು, ಈ ಕಡೆದೆಲ್ಲ ಐಟಮ್ ಬೇರೆ ಇಡು. ತಿರ್ಗಿ ಜೋಡಿಸ್ಕೊಳಕ್ಕೆ ಕಷ್ಟ. ಇದು ಒಂದು ಹಾಟ್ ಬಾಕ್ಸು. ನಮ್ಮನೆ ಒಂದು ಅಮ್ಮ ಇನ್ನೊಂದಿರಲಿ ಒಂದು ಮುದ್ದೆ ಇಲ್ಲ ಉಪ್ಪಿಟ್ಟು ಏನಾದರೂ ಮಾಡಿದಾಗೆಲ್ಲ ಹಾಕ್ಲಿಕ್ಕಾಗತ್ತೆ ಅಂತೇಳಿ ತೊಗೊಂಡ್ರು. ಇದು ಬಿಸಿ ಇರುತ್ತೆ ಏನೋ ಗೊತ್ತಿಲ್ಲ ನನಗೆ. 159 ರೂಪಾಯಿದು. ಇನ್ನು ಇದು ಕಾಕು ಇವ್ರು ತೊಗೊಂಡಿದ್ದಾರೆ. ಇನ್ನು ಸಬ್ಬಕ್ಕಿ ಅರ್ಧ kg ತೊಗೊಂಡೆ. ಇದು ಒಂದು ಬಾತ್ರೂಮ್ ಹಾಟ್. ಇನ್ನು ಜಾಣಿಗೆ ಬಾಡಿ ಲೋಷನ್ನು ಸಬ್ಬಾಮಿಡ್ದು. ಬಲ್ಬ್ ಅಂತ ಹೇಳಿದ್ನಲ್ಲ, 2 ಇದೆಯಲ್ಲಪ್ಪು, ಇನ್ನೂ 2 ಇತ್ತು. 2 ತಗೊಂಡಿದ್ದು ನಾನು. ಅಲ್ಲೇ 4 ನೋಡಿದೆ ನಾನು. ಇಲ್ಲ 2 ಬೇರೆ ಏನಾದ್ರು ನೋಡಿರ್ತೀಯ ಬಾಕ್ಸ್ ಅಷ್ಟೇ. ಚಾರ್ಜಿಂಗ್ ಬಲ್ಬ್ ಇದು. ಈಗ ಇತ್ತೀಚೆಗಂತೂ ನಮ್ಮ ಮನೇಲಿ ಸುಮಾರು ಸಲ ಕರೆಂಟ್ ಹೋಗ್ತಾ ಇರುತ್ತೆ ಬರ್ತಾ ಇರುತ್ತೆ. ಅದಕ್ಕೆ ಇವ್ರು ಇರಲಿ ಅಂತ ಹೇಳಿ 2 ತಗೊಂಡಿದ್ದಾರೆ. ಅಪ್ಪ ಎಷ್ಟು ಕಾಸ್ಟ್ಲಿ ಗೊತ್ತಾ ಇವು, ಚಿಕ್ಕ ಬಲ್ಪು. ಇನ್ನು ದೇವ್ರ ಮನೆಗೆ ಅಂತೇಳಿ ದೀಪದೆಣ್ಣೆ ಮಾತ್ರ ನಮ್ಮ ಮನೆ ಬೇಗ ಖಾಲಿ ಆಗಿಬಿಡುತ್ತೆ. ದಿನ ಹಚ್ತಾರಲ್ಲ. ನಮ್ಮ ಅಂತೂ ಪ್ರತಿದಿನ. ನಾನೇನಾದರೂ ಮಿಸ್ ಮಾಡಿದ್ರು ಪರವಾಗಿಲ್ಲ, ಅವರಂತೂ ಮಿಸ್ ಮಾಡಲ್ಲ. ಇನ್ನು ಒಂದು ಸೌಟು ಮತ್ತು ಈ ಥರದ್ದೊಂದು ತೊಗೊಂಡೆ. 99 ರುಪೀಸು. ಇದು 79 ರುಪೀಸು. ಇನ್ನು ಉಪ್ಪು ಹಾಕ್ಲಿಕ್ಕೊಂದು ನಮ್ಮ ಮನೆದು ಹಾಳಾಗಿತ್ತು ಅಂತೇಳಿ ಇದೊಂದು ತೊಗೊಂಡೆ. ಮಿಲೆಟ್ಸು, ಫಾಕ್ಸ್ಟೈಲ್ ಮಿಲೆಟು ಮತ್ತು ಕುಡೋ ಮಿಲೆಟ್ 2 ತೊಗೊಂಡಿದ್ದೀನಿ. ತೊಗರಿಬೇಳೆ, ಹಾಗೆ ವಿಮ್ ಲಿಕ್ವಿಡು, ಉಪ್ಪು, ಮಾಮೂಲಿ ಕಲ್ಲುಪ್ಪು ಮತ್ತು ಪುಡಿ ಉಪ್ಪು 2 ತೊಗೊಂಡೆ. ಇನ್ನು ಮಿಕ್ಸ್ ಕಾಳಿತ್ತು ಅಲ್ಲಿ, ಅರ್ಧ kg ತೊಗೊಂಡು ಬಂದಿದ್ದೀನಿ. ನಮ್ಮಲ್ಲಿ ಇವಾಗ ನಾವೇ ಮಿಕ್ಸ್ ಮಾಡ್ಬಿಟ್ಟು ಮೊಳಕೆ ಕಟ್ಬಿಡ್ತೀವಿ. ಈ ಸಲ ಇರಲಿ ಅಂತೇಳಿ ತೊಗೊಂಡೆ. ಇದು ಬಂದು ವಾಟರ್ ಮಿಲನ್ ಸೀಡ್ಸು. ಹೋದ್ಸಲ ನಾವು ಡ್ರೈ ಫ್ರೂಟ್ ಸ್ಟೋರಲ್ಲಿ ಥರದ್ದು ಮರ್ತ್ಬಿಟ್ವಿ, ಹಂಗಾಗಿ ಇಲ್ಲೇ ತೊಗೊಂಡ್ಬಂದೆ. ಇನ್ನು ಜೀರಿಗೆ, ಇದು ಅಗಸೆ ಬೀಜ ಮತ್ತು ಕಪ್ಪುದ್ದಿನ ಕಾಳು ಬರುತ್ತಲ್ಲ ಅದು. ಇನ್ನು ತೊಗರಿಬೇಳೆ 2 kg ತೊಗೊಂಡು ಬಂದಿದ್ದೀನಿ. ಇದೇನಪ್ಪು ಮಮ್ಮಿ ಟೀ ಕುಡಿತಾ ಅಂತ ನೋಡಿ ಹೆಂಗ್ ತಗೊಂಡ್ಬಿಡ್ತಾರಂತ. ಯಾರನ ಬಂದಾಗ ಬೇಕಾಯ್ತದೆ ಅಂತ. ಯಾರು ಬಂದಾಗಲ್ಲ, ಅವರೇ ಕುಡಿತಾರೆ. ಮಧ್ಯಾಹ್ನ ಟೈಮು ನಾನೇನಾದರೂ ಕೆಲಸ ಮಾಡ್ತಿರ್ಬೇಕಾದ್ರೆ ಇಲ್ದಿರುವಾಗ ನೆತ್ತಿಗೆ ಮಾಡ್ಕೊಂಡು ಕುಡಿಸ್ಬಿಡ್ತಾರೆ. ಇನ್ನು ಕಾಬೂಲ್ ಕಡಲೆಕಾಳು, ಸೋಪು. ನಮ್ಮಂಗೆ ಕೆಲವೊಂದು ಬಟ್ಟೆಗಳನ್ನೆಲ್ಲ ಕೈಯಲ್ಲೇ ತೊಳಿಬೇಕು ಅವರು, ಜಾಣ ಬಟ್ಟೆಗಳನ್ನ. ಅದಕ್ಕೆ ಸೋಪ್ ತೊಗೊಂಡಿದ್ದಾರೆ. ಈ ಸಲ ಜಾಣಿಗೆ ಇದೊಂದು ತೊಗೊಂಡು ಬಂದ್ವಿ. ನಾವು ಸಾಮಾನ್ಯವಾಗಿ ಜಾಸ್ತಿ ಟಾಯ್ಸ್ ಎಲ್ಲ ಕೊಡ್ಸಲ್ಲ ಜಾಣಿಗೆ, ಇರೋದ್ರಲ್ಲೇ ಆಡಿಸ್ತೀವಿ. ಇನ್ನು ಅಲಸಂದೆ ಕಾಳು, ಇದು ಮಾಮೂಲಿ ಮಿಲೆಟ್ಸೆ. ರಾಜ್ಮಾ ತೊಗೊಂಡೆ, ಹಾಗೆ ರೆಡ್ ದಾಲು. ಜಾಣಿಗೆ ಜಾಸ್ತಿ ಕೊಡ್ತೀನಿ ನಾನು ಇದನ್ನು, ಹಂಗಾಗಿ ತೊಗೊಂಡಿದ್ದೀನಿ. ಇನ್ನು ಸುಕೃತಿಗೆ ಅಂತ. ಇನ್ನು ಜಾಣಿದು ಸೋಪು, ಜಾನ್ಸನ್ ಸ್ಪೇಲ್, ಜೀರಿಗೆ. ಇನ್ನು ನಮ್ಮಂಗೆ ಸಂತೂರ್ ಸೋಪು. ಇನ್ನು ವ್ಯಾಸ್ಲಿನು 2 ತೊಗೊಂಡಿದ್ದಾರೆ.
ನಮ್ಮ ಮನೇಲಿ ಬಜ್ಜಿ ಏನಾದರೂ ಕರಿಬೇಕಾದ್ರೆ ಇರಲಿಲ್ಲ, ನಾನು ಕರಿಯಲ್ವಲ್ಲ, ಅದಕ್ಕೆ ನಾನು ತಂದಿಟ್ಕೊಂಡು ಬಜ್ಜಿ ನಮ್ಮ ಮನೇಲಿ ಮಾಡಲ್ಲ, ಕಬಾಬು. ಹಾಂ, ಕಬಾಬ್ ಅಂದರೆ ಬಜ್ಜಿ ಮಾಡಲ್ವಲ್ಲ, ಹಂಗಾಗಿ ನಾನು ಇದ್ರ ಕಡೆ ಗಮನ ಕೊಟ್ಟಿರ್ಲಿಲ್ಲ, ತಂದಿಟ್ಟಿರ್ಲಿಲ್ಲ. ಕೃಷ್ಣನ ಬಂದಾಗೆಲ್ಲ ಹೇಳೋರು, ನಿಮ್ಮ ಮನೆ ಒಂದು ಕಬಾಬ್ ಕೊರಿಯೋದಿಲ್ವಲ್ಲ, ಇಲ್ವಲ್ಲ, ನಾನೇ ತಂದು ಕೊಟ್ಬಿಡ್ತೀನಿ, ನಾನೇ ತಂತೀನಿ ಅಂತ. ಅದಕ್ಕೆ ಈ ಸಲ ಮರಿದೇನೆ ತೊಗೊಂಡು ಬಂದಿದ್ದೀನಿ. ಅಡುಗೆ ಮನೆಗೆ ಮ್ಯಾಟ್ ಬೇಕಿತ್ತು ನೋಡಿ, ಇದು ಎಷ್ಟು ಚೆನ್ನಾಗಿದೆ ಗೊತ್ತಾ. ರೇಟು ಹಂಗೆ ಐತಲ್ಲ. ರೇಟ್ ಏನು ಅಷ್ಟಿಲ್ಲ ಅಪ್ಪು, 259 ರೂಪಾಯಿ. ಚೆನ್ನಾಗಿದೆ, ಅಷ್ಟು ಹುಡುದು. ಅದೇ ಈ ಥರ ಐಟಮ್ ಎಲ್ಲ ತಗೊಬೋದು ಆರಾಮಾಗಿ. ಕೆಲವೊಂದ್ಸಲ ಜಾಸ್ತಿ ಇರುತ್ತೆ, ಆಫರ್ ಇದ್ದಾಗ ತೊಗೊಬೇಕಷ್ಟೆ. ಇನ್ನು ಇದು 100 ರುಪೀಸು. ಇದೇ ಚೆನ್ನಾಗೈತೆ, ಚಿಕ್ಕದಿದು. ಅದಕ್ಕಿಂತ ಚಿಕ್ಕದಾದ್ರೆ ನಾನು ತಂದಿರೋದು ಜಾಸ್ತಿ ಸ್ವಲ್ಪ. ಅಂದರೆ ಅದು ಸ್ವಲ್ಪ ದೊಡ್ಡದಲ್ವಾ? ಇಲ್ಲ, ಇದೇ ಸೈಜು ಡೋರ್ಗೆ ಹಾಕಿರೋದು. ಹೌದಾ? ಅಂದರೆ ಅದು ಕಾಲು ಇಟ್ಟರೆ ಏನೋ ಒಂಥರ ಚೆನ್ನಾಗಿ ಸಾಫ್ಟ್ ಆಗಿದೆ ಒಂಥರ. ಇದು ಹಂಗಿಲ್ಲ. ನನಗೆ ಅದು ನೀವು ತಂದಾಗ ಬಾಗ್ಲಿಗೆ ಹಾಕ್ಲಿಕ್ಕೆ ಮನ್ಸಿರ್ದಿಲ್ಲ, ಚೆನ್ನಾಗಿದೆ ಇದನ್ನ ಯಾಕೆ ಬಾಗ್ಲಿಗೆ ಹಾಕ್ಬೇಕಂತ. ಕೆಳಗೆ ದಿಂಬ ಹಾಕೊಂಡ್ಬಿಡು, ತೊಳೆದ್ಬಿಟ್ಟು ಬರೀ. ನೋಡಿ, ಜಾಣದಿ ಅಂತ ತಗೊಂಡು ಬಂದ್ವಿ. ಇದೆಲ್ಲ ಇದು 250 ರೂಪಾಯಿ. 299 ರುಪೀಸ್. 250 ಅಲ್ಲ, ಬಟ್ ಡೈಲಿ ಎಲ್ಲ 50-50 100 ಅಲ್ಲ, 80 ರೂಪಾಯಿ. ಪರವಾಗಿಲ್ಲ, ಚೆನ್ನಾಗಿದ್ದಾವೆ, ಆರಾಮಾಗಿ ತೊಗೋಬೋದು. ನೋಡಿ, ಕೆಲವೊಂದ್ಸಲ ವಿಶಾಲ್ ಮಾರ್ಟ್ಗಿಂತ ಇದು ಕಡಿಮೆ ಸಿಗುತ್ತೆ, ಆದರೆ ಕಲೆಕ್ಷನ್ಸ್ ಇರಲ್ಲ ಅಂತ ಹೇಳ್ಬಿಟ್ಟು ವಿಶಾಲ್ ಮಾರ್ಟ್ ಜಾಸ್ತಿ ಹೋಗ್ಬೋದು ಅಷ್ಟೇ. 4 ತೊಗೊಂಡು ಬಂದ್ವಿ. ಅಮ್ಮ ತೊಗೊಂಡಿದ್ದು ಚೆನ್ನಾಗಿದ್ದಾವೆ ಅಂತ. ಇದು ಇವ್ರದ್ದು, ನಾನು ತೊಗೊಂಡೆ. ಬೇಸಿಗೆ ಅಲ್ವಾ, ಈ ಥರ ಕ್ಯಾಪ್ ಹಾಕೊಳ್ಳೋ ಥರ ಎಲ್ಲ ನೀನು ಬಳಸಲ್ಲ, ಒಂದ್ಸಲ ಆದರೂ ಯೂಸ್ ಮಾಡು ನೋಡೋಣ ಅಂತ. ಹುಡುಗರೆಲ್ಲ ಹಾಕ್ತಾ ಇರ್ತಾರೆ, ಇವರೇ ಹಾಕಲ್ಲ ಆಯ್ತಾ, ಯಾವಾಗಲೂ ಒಂದು ಶರ್ಟು ಇಲ್ಲ. ನಾನೇ ಈಗ ಅಂಕಲ್ ಅಂತಾರೆ ಜಿಮ್ಮಲ್ಲಿ, ಅಂಕಲ್ ಅಂತಾರೆ ಜಿಮ್ ಅಷ್ಟ್ರಲ್ಲ. ಹೌದಾ? ಯಾಕೆ? ಮಗು ಆಗೈತಲ್ಲ, ಇನ್ನೇನು ಕೂದಲು ವೈಟ್ ಆಗೈತೆ, ಏನು ಅಂಕಲ್ ಅಂತಾರೆ, ಏನು ಮಾಡೋಕ್ಕಲ್ಲ. ಇದು ಮನೆ ಕ್ಲೀನ್ ಮಾಡಲಿಕ್ಕೆ ಅಂದ್ಬಿಟ್ಟು, ನೆಲ ಒರೆಸ್ಲಿಕ್ಕೆ. ಇನ್ನು ಅಮ್ಮ ಊರಿಗೆ ಅಂತ ಹೇಳ್ಬಿಟ್ಟು ಒಂದು ಜಗ್ ತೊಗೊಂಡ್ರು. ನಿಮ್ಮ ಯಜಮಾನ್ರು ಬಂದಾಗಿಲ್ಲ ಕುಡಿಯೋಕ್ಕೆ ಚೊಂಬು ಕೊಡಬೇಕು, ಅವ್ರು ಏನಾರು ಅನ್ಕೋತಾರೆ ಇದೊಂದು ಕೊಡ್ಸು ಅಂತ. ಅಯ್ಯೋ ತಗೊಳ್ರಮ್ಮ, ನಿಮ್ಗೆ ಏನು ಬೇಕಂದ್ರು ಅವ್ರು ತಗೊಳಲ್ಲ. ನನಗೆ ಬೇಡ, ಎಲ್ಲ ಇದೆ ನಮ್ಮ ಮನೇಲಿ ಅಂದರು. ಏನೋ ಮನ್ಸು ಮಾಡಿದಾದ್ರು ತಗೊಂಡ್ರಲ್ಲ ಅಂದ್ಬಿಟ್ಟು ಹಾಟ್ ಬಾಕ್ಸ್ ಮುದ್ದೆ ಹಾಕಕ್ ಬೇಕು ತಗೊಳ್ಳಿ ಅಂತ ಕೊಟ್ಟಿದ್ದವರು. ಇಲ್ಲಿಗೆ ಹಾಟ್ ಬಾಕ್ಸ್ ಇಲ್ಲಿಗಂತೆ, ಇದು ಊರಿಗಂತೆ. ಊರಿಗದು ನಿನಗೆ ನೀರು ಕುಡಿಲಿಕ್ಕಂತೆ. ಏನು ಬೇಕು ಕೊಡು. ಇಷ್ಟ ಆಯ್ತು ಇವತ್ತು, ಎಲ್ಲ ನಾವು ಮುಗಿಸ್ಕೊಂಡು ಬಂದ್ವಿ. ಪರವಾಗಿಲ್ಲ, ಈ ಸಲ ಬಿಲ್ಲು ಕಡಿಮೆ ಆಗಿದೆ. ಇದನ್ನೆಲ್ಲ ತೆಗೆದಿಟ್ಬಿಟ್ಟು ರಾತ್ರಿ ಅಡುಗೆಗೆಲ್ಲ ರೆಡಿ ಮಾಡ್ಕೊಳ್ಬೇಕು. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು. ನಾನು ಫ್ರೆಶ್ನಪ್ ಆಗಿ ಆಮೇಲೆ ಇದನ್ನೆಲ್ಲ ಜೋಡಿಸ್ಕೊಳ್ತೀವಿ. ಹೋಗು ಸ್ವಲ್ಪ ಹೊತ್ತು ಪಾಪ ಜೊತೆ, ಸಾಕಾಗೈತಲ್ಲ. ಸಾಕಾಯ್ತು ಓಡಾಡಿ. ನಾವು ಹೋಗಿ ಸೀಟ್ ಹಾಕೊಂಬಿಟ್ಟು ಮೇಲೆ ಕುತ್ಕೊಂಬಿಟ್ಟು. ಡಿಮಾರ್ಟ್ ಹೋಗ್ಬೇಕಾದ್ರೆ ಏನು ಗೊತ್ತಾ, ಭಾನುವಾರದ್ದು ಆದಷ್ಟು ಬೆಳಗ್ಗೆ ಟೈಮ್ ಹೋಗ್ಬಿಡಿ, ಒಂದು 10 ಗಂಟೆ ಮೇಲೆ. ಅವಾಗ ಸ್ವಲ್ಪ ಕ್ರೌಡ್ ಕಡಿಮೆ ಇರುತ್ತೆ. ಒಂದು 2 ಗಂಟೆ ಮೇಲೆ ಹೋದ್ರೆ ಸ್ವಲ್ಪ ಜಾಸ್ತಿ ಇರುತ್ತೆ ಕ್ರೌಡ್. ಬೇಗ ಆಗೋಯ್ತು. ಇವತ್ತು ಸ್ವಲ್ಪ ಬೇಗ ಆಯಿತು ನಮ್ಮದು. ಎಷ್ಟೊಂದು ತೊಗೊಂಡು ಹೋಗುತ್ತೆ, ಅವರು ಜಾಸ್ತಿ ತೊಗೊಂಡ್ರು, ನಾವು ಸ್ವಲ್ಪ ಎಲ್ಲ ನೋಡ್ಕೊಂಡು ತರೋಷ್ಟು ಜಾಸ್ತಿ ಆಯಿತು. ಅಮ್ಮಂಗೆ ಫಸ್ಟ್ ಟೈಮ್ ನಾವು ಈ ಸಲ ಡಿಮಾರ್ಟ್ ತೋರಿಸಿದ್ವಿ ಅಲ್ವಾ, ಎಲ್ಲನೂ ಪರಿಚಯ ಮಾಡಿಸ್ತಿದ್ವಿ. ನಾವು ತೊಗೊಳೋದಕ್ಕಿಂತ ತೋರಿಸ್ತಿದ್ವಿ ನಾವು ಅಮ್ಮಂಗೆ ಎಲ್ಲೆಲ್ಲಿ ಏನೇನು ಸಿಗುತ್ತೆ ಅಂತೇಳಿ. ಹಾಗಾಗಿ ಚೆನ್ನಾಗಿ ಆರಾಮಾಗಿ ತೋರಿಸ್ಕೊಂಡು ಬರೋ ಥರ ಆಯಿತು. ಇನ್ನು ಸಂಜೆ ಟೈಮೆಲ್ಲ ಹೋಗ್ಬಿಟ್ಟಿದ್ರೆ ಬರಲಿಕ್ಕೆ ಆಗ್ತಿರ್ಲಿಲ್ಲ. ನಾನು ಇದನ್ನೆಲ್ಲ ಎತ್ತಿಟ್ಟು ರೆಸ್ಟ್ ಮಾಡಿ ಆಮೇಲೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇದನ್ನು ನೆಕ್ಸ್ಟ್ ಡೇ ನನಗೆ ಸ್ವಲ್ಪ ತಲೆನೋವಿತ್ತು, ಹಾಗಾಗಿ ಅದು ವ್ಲಾಗ್ ಕಂಟಿನ್ಯೂ ಮಾಡಲಿಕ್ಕೆ ಆಗಲೇ ಇಲ್ಲ. ಅಮ್ಮ ಮಾವಿನಕಾಯಿ ಉಪ್ಪಿನಕಾಯಿ ಮಾಡೋಣ ಅಂತೇಳಿ ಮಾವಿನಕಾಯಿನೆಲ್ಲ ಕಟ್ ಮಾಡಿ ಸ್ವಲ್ಪ ಉಪ್ಪು ಬೆರೆಸ್ಬಿಟ್ಟು ಒಣಗಿಸ್ಬಿಟ್ಟು ಇಟ್ಟಿದ್ರು ಆಯಿತಾ. ಅದನ್ನ ಇವತ್ತು ಹೆಂಗೆ ಮಾಡ್ತೀರಾ ತೋರಿಸಿ ಅಮ್ಮ, ಒಂಚೂರು ವಿಡಿಯೋ ಮಾಡ್ಕೊಳ್ತೀನಿ ಅಂತ ಹೇಳಿದ್ನ. ಹಾಗಾಗಿ ಸರಿ ಅಂದ್ಬಿಟ್ಟು ಉಪ್ಪಿನಕಾಯಿ ಹಂಗೆ ಮಾಡೋದಂತ ತೋರಿಸ್ತಾ ಇದ್ದಾರೆ. ಈ ಮಾವಿನಕಾಯಿನ ಚೆನ್ನಾಗಿ ಒಣಗಿಸ್ಬೇಕು, ಒಂದು 3-4 ದಿನ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿದ್ದಾರೆ. ಇವಾಗ ಇದನ್ನು ಬಿಸಿ ನೀರಿಗೆ ಹಾಕೋತಾ ಇದ್ದಾರೆ ಆಯಿತಾ. ಒಣಗಿಸ್ಬೇಕಾದ್ರೆ ಉಪ್ಪನ್ನ ಬೆರೆಸಿ ಒಣಗಿಸೋದು ಮರಿಬೇಡಿ ಆಯಿತಾ. ಈಗ ಬಿಸಿನೀರಿಗೆ ಹಾಕ್ಬಿಟ್ಟು ಒಂದು 5 ನಿಮಿಷ ಹಂಗೆ ಮಿಕ್ಸ್ ಮಾಡಿದ್ರು. ಕುದಿಯೋ ನೀರಿಗೆ ಹಾಕೋದೇನು ಬೇಡ, ಸ್ವಲ್ಪ ಬಿಸಿ ಇದ್ದರೆ ಸಾಕು. ಅದನ್ನು 5 ನಿಮಿಷ ಹಾಕಿಟ್ಬಿಟ್ರೆ ಅದು ಸ್ವಲ್ಪ ಮೆತ್ತಗಾಗುತ್ತೆ, ಗಟ್ಟಿಗಿರುತ್ತಲ್ಲ ಮಾವಿನಕಾಯಿ, ಸ್ವಲ್ಪ ಮೆತ್ತಗಾಗುತ್ತೆ. ಅದಾದಮೇಲೆ ಇವಾಗ ಒಂದು ಕುಟಾಣಿಗೆ ಒಂದು 3-4 ಗೆಡ್ಡೆಯಷ್ಟು ಬೆಳ್ಳುಳ್ಳಿ ತೊಗೊಂಡು ಸ್ವಲ್ಪ ತರಿಯಾಗಿ ಗೆಚ್ಕೋತಾ ಇದ್ದಾರೆ. ಸಿಪ್ಪೆನೆಲ್ಲ ಏನು ತೆಗಿಲಿಕ್ಕೆ ಹೋಗಿಲ್ಲ, ಹಾಗೆ ಸುಮ್ಮನೆ ಗೆಚ್ಕೋತಿದ್ದಾರೆ ಅಷ್ಟೇ. ಇವಾಗ
ಒಂದು 7-8 ಸ್ಪೂನ್ ಅಂದ್ಕೊಳ್ಳಿ ಅಷ್ಟು ಎಣ್ಣೆ ಹಾಕ್ತಾಯಿದ್ದಾರೆ. ಉಪ್ಪಿನಕಾಯಿ ಅಂದರೆ ಸ್ವಲ್ಪ ಎಣ್ಣೆ ಜಾಸ್ತಿ ಇರಬೇಕಲ್ವ, ಹಾಗಾಗಿ ಇವಾಗ ಸ್ವಲ್ಪ ಸಾಸಿವೆ, ಕರಿಬೇವಿನ ಸೊಪ್ಪು, ಕುಟ್ಟಿಟ್ಕೊಂಡಿದ್ರಲ್ವ ಬೆಳ್ಳುಳ್ಳಿ, ಅದನ್ನು ಸೇರಿಸ್ಬಿಟ್ಟು ಒಂಚೂರಂಗೆ ಬಾಡಿಸ್ಕೊಳ್ತಿದ್ದಾರೆ. ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಬೇಡ, ಸ್ವಲ್ಪನೇ ಹಾಕೊಂಡು ಮಾಡೋವಂಥದ್ದು. ಇನ್ನಿವಾಗ 2.5 ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದಾರೆ. ಖಾರಕ್ಕೆ ತಕ್ಕನಂಗೆ ನಾವು ಖಾರದ ಪುಡಿನ ಹಾಕ್ಕೊಳ್ಬೇಕಾಗತ್ತೆ. ಅದಾದಮೇಲೆ 1/4 ಸ್ಪೂನ್ ಆಗುವಷ್ಟು ಉಪ್ಪು ಹಾಕ್ಕೊಂಡ್ರು. ಉಪ್ಪನ್ನ ಸ್ವಲ್ಪ ಕಡಿಮೆನೇ ಹಾಕಿದ್ದಾರೆ, ಯಾಕಂದರೆ ಮಾವಿನಕಾಯಿಗೂ ಉಪ್ಪು ಬೆರೆಸಿ ಒಣಗಿಸಿರ್ತಾರಲ್ಲ, ಹಾಗಾಗಿ. ಇನ್ನು ಈ ಕಡೆ ಬಿಸಿನೀರಲ್ಲಿ ಮಾವಿನಕಾಯಿನ ಇಟ್ಟಿದ್ರಲ್ವ, ಅದನ್ನು ಚೆನ್ನಾಗಿ ನೀರನ್ನೆಲ್ಲ ಹಿಂಡಿ ಮಾವಿನಕಾಯಿ ಮಾತ್ರ ತಗೊಂಡು ಈ ಒಗ್ಗರಣೆ ಮಾಡಿದ್ರಲ್ವ ಅದಕ್ಕೆ ಇದನ್ನು ಸೇರಿಸ್ತಾ ಇದ್ದಾರೆ. ಉಪ್ಪೆಲ್ಲ ಸೇರಿಸಿದ ಮೇಲೆ ಗ್ಯಾಸ್ ಆಫ್ ಮಾಡಿಬಿಡಬೇಕು. ಮಾವಿನಕಾಯಿ ಹಾಕುವಾಗ ಗ್ಯಾಸೇನು ಆನ್ ಮಾಡ್ಲಿಕ್ಕೆ ಹೋಗಬಾರ್ದು, ಬರೀ ಹಿಂಗೆ ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ. ಇದೊಂದು 2 ದಿನ ಇಟ್ಬಿಟ್ಟು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ, ಸಿಂಪಲಾಗಿ ಮಾಡುವಂಥದ್ದು. ಇನ್ನು ಜಾಣನ್ನ ನಾನು ರೂಮಲ್ಲಿ ಬಿಟ್ಟು ಬಂದಿದ್ನ, ಮೆತ್ತು ಹಂಗೆ ಮಂಡಿಗಾಲಲ್ಲೇ ಬಂದುಬಿಟ್ರು ನೋಡಿ. ಇವಾಗ ಮಂಡಿಗಾಲ ಬರಲಿಕ್ಕೆಲ್ಲ ಶುರು ಮಾಡ್ಕೊಂಡು ಬಿಟ್ಟಿದ್ದಾರೆ. ಏನು ಸಿಕ್ಕಿದ್ರು ಬಿಡಲ್ಲ ನೋಡಿ, ಹಿಂಗೆ ಹೋಗೋದು, ಹಿಂಗೆ ಎಳಿಯೋದು, ನೋಡೋದು. ಕೆಳಗಡೆ ನಾವು ಏನು ಕೂಡ ಇಡಬಾರ್ದು, ಕೆಳಗಡೆ ಇರಲಿ. ಇವಾಗ ಹೆಜ್ಜೆನೂ ಕೂಡ ಹಾಕ್ಲಿಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಅಂದರೆ ಏನಾದರೂ ಒಂದು ಸ್ವಲ್ಪ ಸಪೋರ್ಟ್ ಇದ್ದರೆ ಅದನ್ನು ಸಪೋರ್ಟ್ ತೊಗೊಂಡು ಚೆನ್ನಾಗಿ ಹೆಜ್ಜೆ ಹಾಕ್ಕೊಂಡು ಮುಂದೆ ಹೋಗ್ತಾ ಇರ್ತಾರೆ. ಹಾಗಾಗಿ ಟೀಪಾಯ್ ಸಿಗಲಿ, ಫ್ರಿಜ್ ಸಿಗಲಿ ಎಲ್ಲನೂ ಕೂಡ ಇಟ್ಕೊಂಡು ಹೆಜ್ಜೆ ಹಾಕೋದು. ನಾವಂತೂ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇದ್ದೀವಿ ಇತ್ತೀಚೆಗೆ. ಹೆಂಗ್ ತಗೊಳೋದು ನೀವು ಅದನ್ನ? ಹೆಂಗೆ ಕಂದು? ಒಯ್ಸಪ್ಪ ಸಾಹಸ ಮಾಡೋದು. ಹೆಂಗ್ ಕತ್ತಾರೆ ಗೊತ್ತಾ? ಇದನ್ನ ಮೆತ್ತಗೆ ಹಿಡ್ಕೊಂಡು ಅದು ನಿಂತ್ಕೊಂಡ್ಬಿಡ್ತಾರೆ. ಆಮೇಲೆ ಹೆಜ್ಜೆ ಹಿಡ್ಕೊಂಡು ಹೋಗೋದು, ಸೋಫಾ ಇಟ್ಕೊಂಡು ಹೋಗೋದು. ನಮ್ಗೆ ಶಾಕು, ಇಷ್ಟು ಬೇಗ ಹೆಜ್ಜೆ ಇಡ್ಲಿಕ್ಕೆ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರಲ್ಲ ಅಂತ. ನೋಡಿ ಹಂಗೇನೆ, ಯಾರು ಸಪೋರ್ಟ್ ಬೇಡ. ಮುಂದಕ್ಕೆ ಮಾತಾಡ್ಸ್ಕೊಡ್ದು ಅವನ್ನ. ನಿಧಾನ, ಶಾಂತಿ. ನೋಡಿ ಇಲ್ಲಿ ತಂದು, ಇಲ್ಲಿ, ಅಲ್ಲಿ, ಅಲ್ಲಿ. ಏನ್ ಮಾಡ್ತೀರಾ? ಓಹೋ, ನೋಡಿ ನೋಡಿ ನೋಡಿ, ನೀವು ನೋಡಿ. ಏ ಮೊಟ್ಲಿಂಗಿ, ಓಹೋ ಅಂಬರೀಷ್ ಕಾಲಿಡೋದು ಈಗ. ಸಿಗ್ಲಿಲ್ವಾ? ಅಯ್ಯೋ ಅಯ್ಯೋ ಮೇಲತ್ತಕ್ಕೆ. ಡೈಲಿ ಇದೆ ಆಯ್ತಾ, ಇದು ಹಿಡ್ಕೊಂಡ್ಬಿಡ್ತಾರೆ ಟೀಪಾಯ್ನ, ಹತ್ಕೊಂಡು ಇಲ್ಲಿಗೆ ಬಂದ್ಬಿಡ್ತಾರೆ. ನಮಗ್ ಭಯ ಎಷ್ಟು ಬುಕ್ ಅಂತ ಬಿಟ್ಬಿಡ್ತಾರೋ ಅಂತ. ನೋಡ ಹಂಗೆ ಜಂಪ್ ಹೊಡೆಯೋದು. ನಮ್ಮಮ್ಮ ಮೊನ್ನೆ ಹೇಳ್ತಾರೆ, ಎಲ್ಲ ಮಕ್ಕಳು 10 ತಿಂಗಳಿಗೆ ಹೆಜ್ಜೆ ಇಡ್ಲಿಕ್ಕೆ ಶುರು ಮಾಡೋದು, ನಿನ್ ಮಗ ಏನು 8 ತಿಂಗಳಿಗೆ ಶುರು ಮಾಡ್ಕೊಂಡ್ಬಿಟ್ಟಿದಾರಲ್ಲ, ನಿನ್ ಮಗ ಬೇಗ ಹೆಜ್ಜೆ ಬಂದ್ಬಿಡುತ್ತೆ, ಬೇಗ ನಡೆದಾಡ್ಲಿಕ್ಕೆ ಶುರು ಮಾಡ್ಕೊಂಡ್ಬಿಡ್ತಾರೆ, ಇನ್ನು ಹಿಡಿಯೋದಿರೋದು ನಿಮಗೆ ಕಷ್ಟ ಅಂತ. ಅವ್ವ ತಿಂತಾರ ಕಂದು, ಹೋಗಿ ಎತ್ಕೊಳ್ಳಿ ಬೇಕಾದ್ರೆ, ಹೋಗಿ. ಅದು ಬಾಯಲ್ಲಿ ಬೇರೆ ಕಡ್ಕೊಂಡು ಎದೊಳ್ತಾ ಇರೋದು. ಓ ತೊಡೆ ಸಿಗಾಕಬಿಟ್ಟದೆ ಕೆಳಗೆ, ಚೂರು ಹಿಂದಕ್ಕೆ ಹಾಕಿ ಎಲ್ಲ ಸಿಗಾಕಬಿಟ್ಟದೆ, ಕರೆಕ್ಟಾಗಿ ಎದ್ದಿಲ್ಲ. ಸಿಕ್ತಲ್ವಾ ಕಂದು? ಹಾ, ಚೂರು ಸಪೋರ್ಟ್ ಕೊಟ್ಟೆ, ಪಟ್ಟಂತೆ ಎದ್ಬಿಟ್ಟಿರೋದು. ಎಪ್ಸಲ್ಲ ನಾನು ಮತ್ತೆ. ಹಾ ಐಸ, ಹಾ ಈಗ ಸರಿ ಆಯ್ತು. ಇದೆಲ್ಲ ಟ್ರೈನಿಂಗ್ ಯಾರ್ದು ಗೊತ್ತಾ? ಇವ್ರದು. ಕಿಟಕಿ ಹತ್ತಾನೆ, ಇನ್ನ ಇಲ್ಲಿದ್ಯಾ? ರೂಮಲ್ಲಿ ಕಿಟಕಿನೂ ಹಂಗೆ ಹತ್ತಾರಂತೆ, ನಾನ್ ನೋಡಿಲ್ಲ, ಇವ್ರು ಹೇಳ್ತಾರೆ. ಮೊನ್ನೆ ಹಂಗೆ ಏಟ್ ಮಾಡ್ಕೊಂಡಿದ್ದು. ನಿಧಾನ ನಿಧಾನ. ಭೂಕಂಪ ಆಯ್ತದೆ, ಅದಕ್ಕೆ ಬೀಳ್ತಿರೋದ, ಅವನು ಬೀಳ್ತಿರೋದಲ್ಲ. ಕಂದು ಹತ್ತು ಮೇಲತ್ತು, ಮೇಲತ್ ಬಿಡು. ಅಯ್ಯೋ ಒಂದ್ ದಿವಸ ಹಂಗೆ ನಿಂತ್ಕೊಂಡ್ಬಿಟ್ಟಿದ್ದ, ಹಿಂಗ್ ಬರೀ ಒಂದ್ ಕೈ ಹಿಂಗ್ ಹಿಡ್ಕೊಂಡು ಇಲ್ಲಿ ಟೀಪಾಯ್ ಹತ್ರ ಆರಾಮಾಗಿ ಹಿಂಗ್ ಹಿಡ್ಕೊಂಡು, ಏನೋ ಇವ್ರು ನಿಂತ್ಕೊಂಡ್ಬಿಡೋ ತರ ತಿರ್ಕೊಂಡು ನೋಡೋದು, ನಮ್ನ ನೋಡ್ಕೊಂಡು ನಗೋದು.
ನಿಂತಿದ್ದೀನಿ ನೋಡಿ ಅಂತ. ಇಲ್ಲಿ ಜಾಣು. ಜಾನಿ ತಗೊಳ್ಳಿ. ಹೋಗ್ಬಾರ್ದು ಬನ್ನಿ ಈಗ ತಗೊಳ್ಳಿ ಬನ್ನಿ. ಲೇ ಹೋಗ್ಬೋ ಬೋಬ್ಬ ಬಾ ಬಾ ಬಾ. ಏಯ್ ಕೂತ್ಕೋ ಫಸ್ಟ್ ಕೂತ್ಕೋ ಸುಮ್ಮನೆ. ಮಂಡಿ ಉರ್ತಾ ಇರೋದು. ಮಂಡಿಲಿ ಆರಾಮಾಗಿ ನಡೀತಾರೆ. ಹೌದಾ? ಮಂಡಿಲಿ ಹೋಗ್ತಾರೆ. ಒಂದೊಂದ್ಸಲ ಬೇಸರ ಆದಾಗ ಹಿಂಗೆ ತಗೊಳ್ಳೋದು. ಸಾಕಾಯ್ತು ಬೇಡ ಬಾ. ಕಮೆಂಟ್ ಅಲ್ಲಿ ತಿಳಿಸಿ ನಿಮ್ಮನೇದು ಮಕ್ಳಿದ್ರೆ ಯಾವಾಗಿಂದ ಹೆಜ್ಜೆ ಇಡ್ಲಿಕ್ಕೆ ಶುರು ಮಾಡಿದ್ರು ಅಂತ. ಜಾಣುಗ್ ಇವಾಗ 8 ತಿಂಗಳು ಕರೆಕ್ಟ್ ಆಗಿ ಅವರು ಗೋಡೆ ಇಟ್ಕೊಂಡು ನಡಿಲಿಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಇನ್ನ ಸಪೋರ್ಟ್ ಇದೆ ಎಲ್ಲ ಇನ್ನ ಶುರು ಮಾಡಿಲ್ಲ. ಹಿಂಗೇನಾದ್ರೂ ಸಪೋರ್ಟ್ ಇದ್ರೆ ಸಾಕು, ಇಟ್ಕೊಂಡು ಆರಾಮಾಗಿ ಹೋಗ್ತಾರೆ. ಈಗ ಅಲ್ಲೋಗಿ ನಿಂತ್ಕೊಬಿಡ್ತದೆ. ಬಾ ಮುಂದಕ್ಕೆ. ಒಂದೊಂದು ಮಕ್ಕಳು ಒಂದೊಂದು ಥರ ಅಲ್ವಾ. ಒಬ್ಬರು ಬೇಗ ಹೆಜ್ಜೆ ಇಡ್ತಾರೆ, ಒಬ್ಬೊಬ್ಬರು ಸ್ವಲ್ಪ ನಿಧಾನಕ್ಕೆ ಹೆಜ್ಜೆ ಇಡ್ಲಿಕ್ಕೆ ಶುರು ಮಾಡ್ಕೊತಾರೆ. ಒಟ್ನಲ್ಲಿ ನಡೀತಾರೆ. ಒಂಚೂರು ಬೇಗ ಆಗುತ್ತೆ, ಒಂದೊಂದು ಸ್ವಲ್ಪ ತಡ ಆಗುತ್ತೆ ಅಷ್ಟೇ. ಜಾಣು ಅಂತೂ 8 ತಿಂಗಳಿಗೆಲ್ಲ ಶುರುನೇ ಮಾಡಿಬಿಟ್ಟಿದ್ದಾರೆ ನೋಡಿ. ಇದಕ್ಕೆ ಕಾರಣ ಅಪ್ಪು ಆಯಿತಾ. ಅವ್ರು ಯಾವಾಗಲೂ ಅಷ್ಟೇ ಕೈ ಹಿಡ್ಕೊಂಡು ನಡೆಸೋದು, ಆಮೇಲೆ ಏನಾದರೂ ಸಪೋರ್ಟ್ ಕೊಟ್ಬಿಟ್ಟು ನಿಲ್ಸೋಕೆ ಟ್ರೈ ಮಾಡೋದು, ಈ ಥರ ಎಲ್ಲ ಮಾಡೋರ. ಹಾಗಾಗಿ ಬೇಗ ಎಲ್ಲ ಕಲಿತ್ಬಿಟ್ರು ಅನಿಸುತ್ತೆ. ಒಟ್ಟಿನಲ್ಲಿ ಇನ್ಮೇಲೆ ನಮಗೆ ಸ್ವಲ್ಪ ಕೆಲಸ ಜಾಸ್ತಿ ಅಷ್ಟೇ. ಇನ್ನು ಇವತ್ತಿನ ಬ್ಲಾಗ್ನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನೋಡಿ. ಸಂಧಿಗೆ ಹೋಗಿ ಕೈ ಹಾಕೋದು ಅವರು, ಅಲ್ಲೇನಾದರೂ ಹೇಳ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಅದಕ್ಕೆ ನಾವು ಪ್ಲಗ್ಗೆಲ್ಲ ಕ್ಯಾಪ್ ಥರದ್ದೆಲ್ಲ ತಂದು ಹಾಕಿದ್ದು, ಹಿಂಗಾಗುತ್ತೆ ಮುಂದೆ ಅಂತ ಹೇಳಿ. ಇನ್ನು ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಇನ್ನಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ ಆಯಿತಾ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.